ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮನೇಲಿ ಹೇಗೆ ತುಳಸಿ ಪೂಜೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ತುಳಸಿ ಪೂಜೆ ಮಾಡಲಿಕ್ಕೆ ನಾನಿಲ್ಲಿ ಒಂದು ಟೀ ಟೇಬಲ್ನ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿ ರಂಗೋಲಿಗಳನ್ನ ಹಾಕ್ಕೊಂಡೆ ಫಸ್ಟು. ನೆಕ್ಸ್ಟು ಅದ್ರ ಮೇಲೆ ನಾನು ತುಳಸಿ ಗಿಡನ ಇಟ್ಟೆ. ತುಳಸಿ ಗಿಡಕ್ಕೂ ಕೂಡ ನಾನು ಅರ್ಶಿನ ಕುಂಕುಮ ಎಲ್ಲ ಸವರಿದ್ದೆ. ನಾನೀಗ ನೆಲ್ಲಿಕಾಯಿ ಗಿಡನ ತುಳಸಿ ಗಿಡದೊಳಗಡೆ ಹಾಕ್ತಾಯಿದ್ದೀನಿ. ನೆಲ್ಲಿಕಾಯಿಯಲ್ಲಿ ಮಹಾವಿಷ್ಣುವಿನ ಅಂಶ ಇರುತ್ತೆ ಅಂತ ಹೇಳ್ತಾರೆ. ಅದರಿಂದ ತುಳಸಿ ಮದುವೆಗೆ ನೆಲ್ಲಿಕಾಯಿ ಗಿಡನ ಯೂಸ್ ಮಾಡ್ಕೊಬೇಕು. ಇದು ಅಥವಾ ಸಾಲಿಗ್ರಾಮದ ಕಲ್ಲು ಯೂಸ್ ಮಾಡ್ಬೋದು. ಸಾಲಿಗ್ರಾಮದ ಕಲ್ಲು ಮೋಸ್ಟ್ ಆಫ್ ದ ಮನೆಯಲ್ಲಿ ಇರೋದಿಲ್ಲ, ಅದರಿಂದ ನಾವು ಈ ರೀತಿ ನೆಲ್ಲಿಕಾಯಿ ಗಿಡನ ಯೂಸ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ನಾನು ಇದಕ್ಕೆಲ್ಲ ಹೂವಿನಿಂದ ಅಲಂಕಾರ ಮಾಡಿ ಹಾಗೆ ಇದಕ್ಕೆ ಅರ್ಶಿನ ಕೊಂಬು ಕೂಡ ಕಟ್ಟಿದೆ. ಪುರಾಣಗಳ ಪ್ರಕಾರ ಇಂದಿನ ಜನ್ಮದಲ್ಲಿ ತುಳಸಿ ಮಾತೆಯು ವೃಂದ ಅನ್ನೋ ಹೆಸರಿನಲ್ಲಿ ಜನಿಸಿರ್ತಾರೆ. ಹಾಗೆ ಇವರ ಗಂಡ ಜಲಂಧರನಾಗಿರುತ್ತಾನೆ. ಜಲಂಧರ ಮಹಾನ್ ಶಕ್ತಿಶಾಲಿಯಾದ ರಾಕ್ಷಸನು ಆಗಿರುತ್ತಾನೆ. ವೃಂದ ಮಹಾವಿಷ್ಣುವಿನ ಭಕ್ತಳಾಗಿರೋದ್ರಿಂದ ಜಲಂಧರನ ಯಾರೂ ಸಾಯಿಸೋಕ್ಕಾಗ್ತಾ ಇರೋದಿಲ್ಲ. ವೃಂದ ಮಾಡಿರುವ ಪೂಜಾ ಫಲಗಳಿಂದ ಅವನ ಗಂಡ ಯಾವಾಗಲೂ ರಕ್ಷಣೆ ಆಗ್ತಾ ಇರ್ತಾನೆ. ವೃಂದ ಮಹಾನ್ ಭಕ್ತೆ ಹಾಗೂ ಪತಿವ್ರತೆ ಆಗಿರೋದ್ರಿಂದ ಅವಳ ಗಂಡಗೆ ಯಾರೂ ಏನು ಮಾಡೋಕ್ಕಾಗ್ತಾ ಇರೋದಿಲ್ಲ. ಇದರಿಂದ ಮಹಾವಿಷ್ಣು ಏನು ಮಾಡ್ತಾರೆ ಅಂದರೆ ಅವಳ ಗಂಡನ ರೂಪದಲ್ಲಿ ಅವಳ ಮನೆಗೆ ಬರ್ತಾರಂತೆ. ಆಗ ವೃಂದ ಮಹಾವಿಷ್ಣುವಿನ ಪಾದಸ್ಪರ್ಶ ಮಾಡಿದಾಗ ಅವಳ ಪಾತಿವ್ರತೆಗೆ ಧಕ್ಕೆ ಬಂದಂತಾಗುತ್ತಂತೆ. ಇದೇ ಸಮಯದಲ್ಲಿ ಶಿವನು ಜಲಂಧರನ ಹತ್ಯೆ ಮಾಡುತ್ತಾನೆ. ಈ ವಿಷಯ ವೃಂದಾಗೆ ಗೊತ್ತಾದಾಗ ವೃಂದ ಮಹಾವಿಷ್ಣುವಿನ ಮೇಲೆ ತುಂಬ ಕೋಪಗೊಳ್ಳುತ್ತಾಳಂತೆ. ಆಗ ಆಕೆ ಮಹಾವಿಷ್ಣುಗೆ ನೀನು ಕಲ್ಲಾಗು ಎಂದು ಶಾಪ ಕೊಡುತ್ತಾಳೆ. ಆಗಲೇ ಮಹಾವಿಷ್ಣು ಸಾಲಿಗ್ರಾಮನಾಗಿ ಬದಲಾಗುವುದು. ಮತ್ತು ಇದರಿಂದ ಸಾಕಷ್ಟು ನೊಂದಿದ್ದ ವೃಂದ ಅಗ್ನಿಸ್ಪರ್ಶ ಮಾಡಿ ಸಮುದ್ರಕ್ಕೆ ಹಾರ್ತಾಳಂತೆ. ಆಗ ದೇವಾನುದೇವತೆಗಳು ಅವಳ ಆತ್ಮವನ್ನು ಒಂದು ಗಿಡದಲ್ಲಿ ಹಾಕಿರುತ್ತಾರಂತೆ. ಆ ಗಿಡವೇ ತುಳಸಿ ಗಿಡ. ಮತ್ತೊಂದು ಜನ್ಮದಲ್ಲಿ ತುಳಸಿ ಮಾತೆಯ ರೂಪದಲ್ಲಿರುವ ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವು ಮದುವೆಯಾಗುತ್ತಾನೆ. ಈ ದಿನವೇ ನಾವು ತುಳಸಿ ಹಬ್ಬವನ್ನು ಮಾಡುವುದು. ನಾನೀಗ ನೈವೇದ್ಯಕ್ಕೆ ಪಂಚಕಜಾಯನ ತಯಾರಿ ಮಾಡ್ಕೊತಾ ಇದ್ದೀನಿ. ಪಂಚಕಜಾಯ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಪಾಕನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅವಲಕ್ಕಿ, ಡ್ರೈ ಫ್ರೂಟ್ಸ್ಗಳು ಹಾಗೂ ಬಾಳೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಪಂಚಕಜಾಯ ರೆಡಿಯಾಗಿರುತ್ತೆ. ನಾನಿಲ್ಲಿ 5 ನೆಲ್ಲಿಕಾಯಿಯಲ್ಲಿ ತುಪ್ಪದ ದೀಪ ಮಾಡಿ ಹಚ್ತಾ ಇದ್ದೀನಿ. ಕೆಲವರು 5, 9 ಅಥವಾ 21 ದೀಪ ಕೂಡ ಹಚ್ತಾರೆ. ನಾನು 5 ದೀಪ ಮಾತ್ರ ಹಚ್ತಾ ಇದ್ದೀನಿ. ಹಾಗೆ ಒಂದು ಮಣ್ಣಿನ ದೀಪ ಕೂಡ ಇಟ್ಟಿದ್ದೆ. ಹಾಗೆ ಸ್ವಲ್ಪ ಹಣ್ಣುಗಳು, ಎಲೆ ಅಡಿಕೆ, ಕಾಯಿ ಕೂಡ ಹೊಡೆದಿಟ್ಟಿದ್ದೆ. ನಾನು ಪೂಜೆ ಮಾಡಿದ್ದು ಬುಧವಾರ ಬೆಳಿಗ್ಗೆ. ಕೆಲವರು ಮಂಗಳವಾರ ಸಂಜೆಯಿಂದನೂ ಪೂಜೆ ಶುರು ಮಾಡಿಕೊಂಡಿರ್ತಾರೆ. ಬುಧವಾರ 1 ಗಂಟೆ ಅಷ್ಟರಲ್ಲಿ ಪೂಜೆ ಆಗಬೇಕಾಗಿತ್ತು. ಆದರೆ 12 ಗಂಟೆಯಿಂದ ರಾಹು ಕಾಲ ಆಯಿತು. ಸೊ ನಾನು 12 ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನನಗೆ ಗೊತ್ತಿರೋ ಅಷ್ಟು ನಾನು ಪೂಜೆ ಮಾಡಿದ್ದೀನಿ. ಏನಾದರೂ ತಪ್ಪಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ನಾನು ನೆಕ್ಸ್ಟ್ ಟೈಮ್ ಅದನ್ನು ಕರೆಕ್ಟ್ ಮಾಡ್ಕೊತೀನಿ. ಸಂಜೆ ಮತ್ತೆ ದೀಪ ಹಚ್ಚಿ ದೇವರಿಗೆ ಕೆಂಪು ನೀರಿಂದ ಆರತಿ ಮಾಡಿ ದೇವ್ರನ್ನ ಕದಲಿಸಿಟ್ವಿ. ಕದಲಿಸಿಲ್ಲ ಅಂದರೆ ನಾವು 3 ದಿನ ಇಟ್ಕೊಬೇಕಾಗುತ್ತೆ. ಅದರಿಂದ ನಾನು ಸಂಜೆನೇ ಕೆಂಪಾರತಿ ಮಾಡಿ ದೇವ್ರನ್ನ ಕದಲಿಸಿಟ್ಟೆ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್.